ಇದ್ದೀರಾ ಸುವರ್ಣ. ಕರ್ಪೂರದ ಗೊಂಬೆ, ಕರ್ಪೂರದ ಗೊಂಬೆ. ಏನೋ ಇನ್ನೂ ಮೀನಮೇಷ ಎಣಿಸ್ತಾ ಇದೀಯಾ? ಮೊದಲು ಕವಿತಾನ ಹೆಸರಿಗೆ ಎಲ್ಲ ಆಸ್ತಿನೂ ಬರಿ. ಅಯ್ಯೋ ನೀನು ಹೇಗಮ್ಮ ನಾನು ಅರ್ಥ ಮಾಡಿಸ್ತಿ? ನೋಡಮ್ಮ, ಹಾಗೆಲ್ಲ ಸುಮ್ಮನೆ ನನ್ನ ಆಸ್ತಿನ ಅವಳ ಹೆಸರಿಗೆ ಬರೆಯೋಕ್ಕಾಗಲ್ಲ. ನೋಡು, ಈ ಆಸ್ತಿಗೆ ಅಂತ ವಾರಸ್ದಾರ ಒಬ್ಬ ಗಂಡು ಮಗ ಇದ್ದಾನೆ, ಇಬ್ಬರು ಹೆಣ್ಣು ಮಕ್ಕಳಿದ್ದಾರೆ. ಊರ್ಜಿತ ಆಗಲ್ಲಮ್ಮ. ನೋಡು, ಒಂದು ವೇಳೆ ನನ್ನ ಆಸ್ತಿನೆಲ್ಲ ಕವಿತಿನ ಹೆಸರಿಗೆ ಬರ್ದೆ ಅಂತ ಇಟ್ಕೊ, ನಾಳೆ ನನ್ನ ಹೆಂಡತಿ ಮಕ್ಕಳು ಅವಳ ಮೇಲೆ ಕೇಸ್ ಹಾಕ್ತಾರೆ. ಜೀವನ ಪೂರ್ತಿ ಪಾಪ ಕವಿತಾ ಕೋರ್ಟ್ ಕಲಿಬೇಕಾಗುತ್ತಮ್ಮ. ಅದೆಲ್ಲ ನಂಗೆ ಗೊತ್ತಿದೆ ಕಣ, ಅದನ್ನೆಲ್ಲ ಆಮೇಲೆ ನೋಡ್ಕೊಳ್ಳೋಣ. ಮೊದಲು ಆಸ್ತಿನೆಲ್ಲ ನಮ್ಮ ಕವಿತಾನ ಹೆಸರಿಗೆ ಬರಿ. ಅಲ್ಲಮ್ಮ, ಅದು ಈಗ ನೀನು ಆಸ್ತಿನೆಲ್ಲ ನಮ್ಮ ಕವಿತಾನ ಹೆಸರಿಗೆ ಬರೀತೀಯೋ ಇಲ್ವಾ? ಹಾಗಿದ್ರೆ ಆಸ್ತಿನೆಲ್ಲ ಕವಿತಾ ಹೆಸರಿಗೆ ಬರೆಯೋದಿಲ್ವಾ? ಬೇಡ. ಬೇಡ ಅಜ್ಜಿ, ಬೇಕಾಗಿರೋದು ಮಾವನ ಆಸ್ತಿ ಅಲ್ಲ, ನಾಗಾರ್ಜುನ. ನಾಗಾರ್ಜುನನ ನಾನು ಮದುವೆ ಆಗ್ಬೇಕು, ಈ ಮನೆಗೆ ಸೊಸೆ ಆಗ್ಬೇಕು ಅನ್ನೋದು ತಾಯಿ ಆಸೆ ಆಗಿತ್ತು. ಆ ಆಸೆ ಈಡೇರ್ಬೇಕು ಅಂದ್ರೆ ನಾನು ಆಸೆ ಪಡೋ ನಾಗಾರ್ಜುನನ ನಾನು ಮದುವೆ ಆಗ್ಬೇಕು. ಆಸ್ತಿ ನಿನ್ನ ಹೆಸರಿಗೆ ಬರೀಲೇಬೇಕು. ಆಸ್ತಿ ಬರೆಯೋದು ಅಂದ್ರೆ ಅದು ಕೊನೆ ಅಸ್ತ್ರ ಅಜ್ಜಿ, ಅದು ಬ್ರಹ್ಮಾಸ್ತ್ರ. ಆಫ್ಟರ್ ಆಲ್ ನಾಗಾರ್ಜುನನ ಮನೆ ಕರ್ಸೋಂತ ಚಿಕ್ಕ ವಿಷಯಕ್ಕೆ ಅದನ್ನ ಪ್ರಯೋಗ ಮಾಡೋದು ಬೇಡ. ನನಗೆ ಒಂದೇ ಒಂದು ಅವಕಾಶ ಕೊಡಿ. ಚಿಟ್ಕೆ ಹೊಡೆಯೋದ್ರಲ್ಲಿ ನಾಗಾರ್ಜುನನ ಮನೆಗೆ ವಾಪಸ್ ಕರೆಸ್ತೀನಿ. ನೀನು ನಾಗಾರ್ಜುನನ್ನ ವಾಪಸ್ ಕರೆಸ್ತೀಯ? ಅವನು ಹುಟ್ಟಿಸಿದ ಅಪ್ಪನೇ ಕರೆದ್ರು ಬರ್ಲಿಲ್ಲ. ಈ ಮನೆಗೆ ದೊಡ್ಡವಳು ನಾನು ಕರೆದ್ರು ಬರ್ಲಿಲ್ಲ, ಇನ್ನು ನೀನು ಕರೆದ್ರೆ ಬಂದ್ಬಿಡ್ತಾನ? ಅಜ್ಜಿ, ಗಡಿಗೆ ಗಾತ್ರದ ಬೀಗ ಅಂತ ಅದನ್ನ ತೆಗೆಯೋದಕ್ಕೆ ದೊಡ್ಡ ಸುತ್ತಿಗೆ ತಗೊಂಡ್ರೆ ಏನು ಪ್ರಯೋಜನ ಇಲ್ಲ. ಕಡ್ಡಿ ಗಾತ್ರದ ಬೀಗದ ಕೈ ಸಾಕು. ನಾಗಾರ್ಜುನನ್ನ ಮನೆ ಕರೆಸೋ ಬೀಗದ ಕೈ ನನ್ನ ಹತ್ರನೇ ಇದೆ. ಕರೆಯೋ ರೀತಿಲಿ ಕರೆದ್ರೆ ಟಮಕ್ ಟಿಮಕ್ಕಂದ್ರೆ ಎದ್ದು ಬರ್ತಾನೆ. ಏನಿಬ್ರು ಹಾಗೆ ಮುಖ ನೋಡ್ತಿದ್ದೀರಾ? ನಾನು ಹೋದ್ರೆ ನಾಗಾರ್ಜುನ ಬಂದೇ ಬರ್ತಾನೆ. ಏಕೆ ನಂಬಿಕೆ ಬರ್ತಾ ಇಲ್ವಾ? ಪರೀಕ್ಷೆ ಮಾಡೇ ಬಿಡೋಣ. ಸರಿ, ನಾನಿನ್ ಬರ್ತೀನಿ. ಅಜ್ಜಿ, ನಿನ್ನ ಮೊಮ್ಮಗಂಗೆ ಸ್ವಾಗತ ಮಾಡೋದಕ್ಕೆ ಆರತಿ ರೆಡಿ ಮಾಡಿಟ್ಕೊ.
ಬಂದ್ಯಾ? ನೀನೊಬ್ಬಳ ಪುರಾಣ ಬಾಕಿ ಇತ್ತು, ಅದೇನಿದೆ ಊದ್ಬಿಟ್ಟು ಹೋಗು. ನಾನು ಮಾತಾಡೋಳಲ್ಲ ಅತ್ತೆ, ಕಾರ್ಯ ಸಾಧಿಸೋಳು. ನಿಮ್ಮನ್ನ ಮನೆಗೆ ಕರ್ಕೊಂಡು ಬಂದೇ ಬರ್ತೀನಿ ಅಂತ ಚಾಲೆಂಜ್ ಮಾಡಿದ್ದೀನಿ. ನಿಮ್ಮನ್ನ ಮನೆಗೆ ಕರ್ಕೊಂಡು ಹೋಗ್ತೀನಿ. ಅಷ್ಟೇ. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಅತ್ತೆ, ಜಸ್ಟ್ ವೇಟ್ ಫಾರ್ 10 minutes. ನಾನು ಶ್ರಾವಣಿ ಜೊತೆ ಮಾತಾಡಬೇಕು ಪರ್ಸನಲ್ ಆಗಿ. ಶ್ರಾವಣಿ, ನನ್ನ ಜೊತೆ ಬರ್ತೀಯಾ? ಬಾ. ನಮ್ಮ ಮಧ್ಯೆ ಆಗಿದ್ದ ಚಾಲೆಂಜ್ ಏನು, ನೀನು ಒಪ್ಕೊಂಡಿದ್ದ ಕಂಡೀಷನ್ಸ್ ಏನು, ಈಗ ನೀನು ಮಾಡ್ತಿರೋದು ಏನು ಶ್ರಾವಣಿ? ನಾವಿಬ್ರು ಮಧ್ಯೆ ನಡೆದಿರೋ 30 ದಿನಗಳ ಒಪ್ಪಂದದ ಪ್ರಕಾರ ನಾನೇ ನಾಗಾರ್ಜುನ ಅವ್ರಿಗೆ ಫೋನ್ ಮಾಡಬಾರ್ದು ಅಂತ ತಾನೆ. ನಾನು ಈಗಲೂ ಅವ್ರಿಗೇನು ಫೋನ್ ಮಾಡಿಲ್ಲ, ನಮ್ಮ ಮನೆಗೂ ಅವ್ರನ್ನ ಕರ್ಸಿಲ್ಲ. ಅವರೇ ಬಂದಿರೋದು. ಅವನು ಬರ್ತಾನೆ, ಎಷ್ಟೇ ಆದ್ರೂ ರುಚಿ ಕಂಡಿರೋ ಬೇಕಲ್ವಾ? ಕವಿತಾ, ಐ ಮೀನ್ ನಿನ್ನ ಅಂದದ ರುಚಿ ಕಂಡಿರೋ ಬೇಕು, ನಿನ್ನ ಪ್ರೀತಿಯ ಅಮಲಿನ ಮತ್ತಲ್ಲಿ ತೇಲಿರೋ ಬೇಕು. ಅವನು ನಿನ್ನನ್ನ ಹುಡ್ಕೊಂಡು ಬರೋದು ಸಹಜನೇ, ಆದ್ರೆ ಅವನ್ನ ಗದರಿಸಿ ಓಡಿಸ್ಬೇಕಾಗಿದ್ದು ನಿನ್ನ ಧರ್ಮ ಅಲ್ವಾ ಶ್ರಾವಣಿ? ನಾಗಾರ್ಜುನ ಅವರು ನನ್ನನ್ನೇ ಸರ್ವಸ್ವ ಅಂತ ನಂಬ್ಕೊಂಡು ಬಂದ್ಮೇಲೆ ನಾನೇ ಅವ್ರನ್ನ ಗದರ್ಸಿ ಓಡಿಸ್ಲಿ? ಓಕೆ, ಗದರಿಸ್ಬೇಡ, ಉಪಾಯವಾಗಿ ಓಡಿಸು. ನನ್ನ ನಿನ್ನ ನಡುವೆ ಅಂತ ಒಂದು ಒಪ್ಪಂದ ಆಗಿದೆ ಶ್ರಾವಣಿ. ನಾನು ನಿನ್ಗೇನು ಹೇಳಿದ್ದೆ? ನನಗೆ 30 ದಿನ ಟೈಮ್ ಕೊಡು, ಆ ಟೈಮಲ್ಲಿ ನಾನು ನಾಗಾರ್ಜುನ್ನ ಅಟ್ರಾಕ್ಟ್ ಮಾಡಿ ನನ್ನ ಬುಟ್ಟಿಲಿ ಬೀಳ್ಸ್ಕೊತೀನಿ ಅಂತ. ಆದರೆ ನೀನೇನು ಮಾಡ್ದೆ? ನಿನ್ನ ಮನೆಯಲ್ಲಿ ನಿನ್ನ ವಶದಲ್ಲಿ ಇಟ್ಕೊಂಡಿದ್ರೆ ನಾನು ಅವನ್ನ ಹೇಗೆ ಬೀಳಿಸ್ಕೊಳ್ಳಿ? ಯುದ್ಧ ಮಾಡೋ ಅವಕಾಶನೇ ನನ್ನಿಂದ ಕಿತ್ಕೊಂಡು ಯುದ್ಧದಲ್ಲಿ ಗೆಲ್ಲು ಅಂತ ಚಾಲೆಂಜ್ ಮಾಡೋದು ಯಾವ ನ್ಯಾಯ ಶ್ರಾವಣಿ? ಅವನ್ನ ಬೈಲಿಗೆ ಬಿಡು. ಜಸ್ಟ್ 30 ಡೇಸ್, ಅಷ್ಟರಲ್ಲಿ ನಾನು ಅವನ್ನ ನನ್ನ ವಶ ಮಾಡ್ಕೋತೀನಿ. ನನಗೆ ವಶ ಮಾಡ್ಕೊಳಕ್ಕಾಗಲಿಲ್ಲ ಅಂದರೆ ಅವನು ನಿನ್ನವನು. ಇದೇ ತಾನೇ ನಮ್ಮ ಮಧ್ಯೆ ಇದ್ದ ಕಂಡೀಷನ್. ನನ್ನ ಕಂಡೀಷನ್ಸ್ನೆಲ್ಲ ಅನ್ಕಂಡೀಷನಬಲ್ ಆಗಿ ಒಪ್ಕೋತೀನಿ ಅಂತ ಹೇಳಿ ಈಗ ನೋಡಿದ್ರೆ ನನ್ನ ಕಣ್ ತಪ್ಪಿಸಿ ಹೋಗೋ ಥರ ಇದೆಯಾ? ಯಾಕೆ 30 ದಿನ ನಾಗಾರ್ಜುನ್ನ ನನ್ನ ಹತ್ರ ಬಿಟ್ರೆ 31ನೇ ದಿನ ನಿನ್ನ ಕಡೆ ಅವನು ತಿರುಗಿ ಕೂಡ ನೋಡಲ್ಲ ಅಂತ ಭಯನಾ? ನಾಗಾರ್ಜುನ್ ನಿನ್ನನ್ನ ಮರ್ತು ಬಿಡ್ಬೋದು ಅನ್ನೋ ಭಯ ನಿನಗೆ ಬಂದಿದೆ ಅಂದ್ರೆ ಅಲ್ಲಿಗೆ ನಾನು ಗೆದ್ದೆ ಅಂತಾನೆ ಅರ್ಥ. ನಾನು ಗೆದ್ದಿರೋ ನಾಗಾರ್ಜುನ್ನ ನಿನಗೆ ಭಿಕ್ಷೆ ಹಾಕ್ತಾ ಇದ್ದೀನಿ, ಇಟ್ಕೋ ಹೋಗು. ಹುಲಿಗೆ ಹಸುವು ಅಂತ ಹುಲ್ ತಿನ್ನಲ್ಲ, ಹಸುಗೆ ಹಸುವು ಅಂತ ಹೊಲಿಸ್ತೀನಲ್ಲ. ಈ ಶ್ರಾವಣಿಗೆ ಭಿಕ್ಷೆ ಹಾಕಿ ಅಭ್ಯಾಸನೇ ಹೊರತು ಭಿಕ್ಷೆ ತಗೊಳ್ಳೋ ಅಭ್ಯಾಸ ಇಲ್ಲ. ನಾನು ಯಾವಾಗಲೂ ನಾಗಾರ್ಜುನ್ ಮನಸ್ಸನ್ನ ಗೆಲ್ತೀನಿ. ನೀನು ಅವ್ರ ಮನಸ್ಸನ್ನ ಗೆಲ್ಲೋದಕ್ಕೆ ಒಂದು ಅವಕಾಶ ಕೇಳ್ತಿದ್ಯಾ? ಕೊಡ್ತೀನಿ. ಆದರೆ ಕೊಡ್ತೀನಿ ಅಂತ ಹೇಳಿ ಯಾಕೆ ಮೀನಮೇಷ ಎಣಿಸ್ತಿದ್ಯಾ ಶ್ರಾವಣಿ? ಹೆಲೋ,
ನಾನೇನು ಮೀನಾಮೇಷ ಎಣಿಸ್ತಿಲ್ಲ ಅಮ್ಮ. ನಾಗಾರ್ಜುನ ಅವ್ರನ್ನ ಹೇಗೆ ಮನೆಗೆ ವಾಪಸ್ ಕಳಿಸೋದು ಅಂತ ಯೋಚನೆ ಮಾಡ್ತಿದ್ದೀನಿ. ನೀನು ನನ್ನ ಜೊತೆ ಮಾತಾಡಿ ಹೋದ್ಮೇಲೆ ಅವ್ರ ಹತ್ರ ಹೋಗಿ ಮನೆಗೆ ವಾಪಸ್ ಹೋಗಿ ಅಂತ ಹೇಳಿದ್ರೆ ಅವ್ರಿಗೆ ನನ್ನ ಮೇಲೆ ಅನುಮಾನ ಬರಲ್ವಾ? ನೀನು ನನಗೆ ಏನೇನೋ ಹೇಳಿ ಎದುರಿಸಿದ್ಯಾ, ಅದಕ್ಕೆ ನಾನು ಅವ್ರನ್ನ ಮನೆಗೆ ಹೋಗಿ ಅಂತ ಬಲವಂತ ಮಾಡ್ತಿದ್ದೀನಿ ಅಂತ ನಿನ್ನ ಮೇಲೆ ಕೆಟ್ಟ ಅಭಿಪ್ರಾಯ ಬರುತ್ತಲ್ವಾ? ಪಾಪ. ಆಮೇಲೆ ನೀನು ಅವ್ರನ್ನ ಹೇಗೆ ಹೊಲಿಸ್ಕೋತೀಯ ಕವಿತಾ? ನಿನ್ನ ಬಗ್ಗೆನೂ ಕೆಟ್ಟ ಅಭಿಪ್ರಾಯ ಬರಬಾರ್ದು. ಅಟ್ ದ ಸೇಮ್ ಟೈಮ್ ನಾಗಾರ್ಜುನ ಮನೆಗೆ ವಾಪಸ್ ಕಳಿಸ್ಬೇಕು, ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಶ್ರಾವಣಿ. ನೀನು ನನ್ನ ಬಗ್ಗೆ ಇಷ್ಟೊಂದು ಕಾಳಜಿ ತೋರಿಸ್ತಾ ಇರೋದನ್ನ ನೋಡಿದ್ರೆ ನಿಜವಾಗ್ಲೂ ನೀನು ಗ್ರೇಟ್. ನಿನ್ನ ಧರ್ಮ ಸಂಕಟಕ್ಕೆ ನಾನು ಪರಿಹಾರ ಹೇಳ್ತೀನಿ. ನೀನು ಹೋಗಿ ಅವರಿಬ್ಬರಿಗೂ ಹೇಳು, ಆ ಘಟ್ವಾಣಿ ಅಜ್ಜಿ ಬಂದು ನಿಮ್ಮನ್ನ ನೆಮ್ಮದಿಯಾಗಿರೋದಕ್ಕೆ ಬಿಡೋದಿಲ್ಲ, ದಿನಕ್ಕೆ 3 ಸಲ ಬಂದು ಮಂಗಳಾರತಿ ಮಾಡ್ತಾರೆ ಅಂತ ಬಿಡಿಸಿ ಬಿಡಿಸಿ ಸ್ಪಷ್ಟವಾಗಿ ಹೇಳು. ನಿಮ್ಮಿಂದ ಅವಮಾನ ಮಾಡಿಸ್ಕೊಂಡು ಹೋಗಿರೋ ನಮ್ಮ ಮಾವನು ಸುಮ್ಮನಿರೋದಿಲ್ಲ. ತಮ್ಮ ಅಧಿಕಾರ ಬಲದಿಂದ ಏನ್ ಬೇಕಾದ್ರೂ ಮಾಡ್ತಾರೆ. ಜೊತೆಗೆ ಅವರಿಬ್ಬರನ್ನ ಕರ್ಸ್ಕೊಳ್ಳೋಕ್ಕೋಸ್ಕರ ಮಾವ ತಮ್ಮ ಇಡೀ ಆಸ್ತಿನೂ ನನ್ನ ಹೆಸರಿಗೆ ಬರೆಯೋಕೆ ರೆಡಿ ಆಗಿದ್ರು, ಗೊತ್ತಾ? ನಾನೇ ಅದನ್ನು ತಡೆದೆ. ಯಾಕೆಂದ್ರೆ ನನಗೆ ಬೇಕಾಗಿರೋದು ಹಣ ಆಸ್ತಿ ಅಲ್ಲ, ನಾಗಾರ್ಜುನ್. ಈ ವಿಷಯನ ಹೋಗಿ ಅವ್ರಿಗೆ ಹೇಳು, ಸ್ವಲ್ಪ ಒಗ್ಗರಣೆನೂ ಹಾಕು. ಆಗ ಅವರೇ ಮನೆಗೆ ವಾಪಸ್ ಬರ್ತಾರೆ. ಏನಂತೀಯ? ಅವ್ರನ್ನ ಮನೆಗೆ ಕಳಿಸ್ತೀನಿ. ಹಾಗಾದ್ರೆ ಯುದ್ಧ ಮುಂದುವರಿಯುತ್ತೆ. ಅಂತಿಮ ಗೆಲುವು ನಂದಾಗಿರುತ್ತೆ. ನೋಡೋಣ. ನೋಡೇ ಬಿಡೋಣ. ಏನಂದ್ರಿ? ಈ ಜನ್ಮದಲ್ಲಿ ಮನೆಗೆ ಬರೋಲ್ಲ ಅಂದ್ರ? 1 hour. ಇನ್ 1 hour ಅಲ್ಲಿ ನೀವು ನಮ್ಮ ಮನೇಲಿ ಇರ್ತೀರಾ. ಬಾಯ್. ಅಮ್ಮ, ನಾನು ಏನೇ ಹೇಳಿದ್ರು, ಏನೇ ನಿರ್ಧಾರ ತಗೊಂಡ್ರು ಅದು ಸರಿಯಾಗೇ ಇರುತ್ತೆ ಅಂತ ನಿಮ್ಗೆ ನಂಬಿಕೆ ಇದೆ ಅಲ್ವಾ? ಇದೆ ಶ್ರಾವಣಿ. ಯಾಕೆ ಹಾಗೆ ಕೇಳ್ತಿದ್ಯಾ? ನಾನು ಸರಿಯಾದ ನಿರ್ಧಾರ ತಗೊಂಡಿದ್ದೀನಿ ಅಂತ ನಿಮ್ಗೆ ನಂಬಿಕೆ ಇದ್ರೆ ಈಗಿಂದ ಈಗಲೇ ನಿಮ್ಮ ಮನೆಗೆ ವಾಪಸ್ ಹೋಗಿ. ಶ್ರಾವಣಿ, ಏನ್ ಮಾತಾಡ್ತಿದ್ಯಾ ನೀನು? ಇವ್ರನ್ನ ಮನೆಯಿಂದ ಹೊರಗೆ ಹಾಕಿದ್ದಾರೆ, ಮತ್ತೆ ಮನೆಗೆ ಹೋಗ್ಬೇಕಾ? ಹೌದಮ್ಮ, ಅಮ್ಮ ಈಗಿಂದ ಈಗಲೇ ಹೋಗ್ಬೇಕು. ಬರೀ ಅಮ್ಮ ಮಾತ್ರ ಅಲ್ಲ, ನಾಗಾರ್ಜುನ ಜೊತೆ ಹೋಗ್ಬೇಕು. ನಾನು ಈಗಲೇ ನಾಗಾರ್ಜುನ ಫೋನ್ ಮಾಡಿ ಹೇಳ್ತೀನಿ. ಆದ್ರೆ ಶ್ರಾವಣಿ, ಅಮ್ಮ ಪ್ಲೀಸ್ ಅಮ್ಮ, ನೋಡಿ, ನಿಮಗೆ ನನ್ನ ಮೇಲೆ ಪ್ರೀತಿ ವಿಶ್ವಾಸ ಅನ್ನೋದಿದ್ರೆ ಪ್ಲೀಸ್ ದಯವಿಟ್ಟು ನೀವು ಮನೆಗೆ ಹೋಗಿ. ಈಗಲೇ ಹೋಗ್ಬೇಕು ನೀವು. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಕರ್ಪೂರದ ಗೊಂಬೆ, ಕರ್ಪೂರದ ಗೊಂಬೆ.
ಕವಿತಾ, ಬೇಟೆ ಆಡ್ಕೊಂಡೇ ಬರ್ತೀನಿ, ಕೋಟೆ ಬಾಗ್ಲು ತೆಗ್ದಿಟ್ಟಿರಿ ಅನ್ನೋ ಥರ ಸವಾಲ್ ಹಾಕಿ ಹೋಗಿದ್ದೆ ನೀನು. ಆದ್ರೆ ಈಗ ನೋಡಿದ್ರೆ ಖಾಲಿ ಕೈ ಬೀಸ್ಕೊಂಡು ಮನೆಗೆ ಬರ್ತಿದೀಯಲ್ಲ, ಏನಾಯ್ತು? ಎಲ್ಲಿ ನಾಗಾರ್ಜುನ್? ಏನೇ ಬಿಂದು, ಕವಿತಾ ಖಾಲಿ ಕೈ ಬೀಸ್ಕೊಂಡ್ ಬಂದಿರೋದು ನೋಡಿದ್ರೆ ಗೊತ್ತಾಗಲ್ವಾ ಅಲ್ಲಿ ಏನಾಗಿರುತ್ತೆ ಅಂತ? ಆ ಶ್ರಾವಣಿ ಇವಳು ಮುಖ ತುಂಬಾ ನೀರಿಳಿಸಿ ಕಳ್ಸಿರ್ತಾಳೆ, ಇವಳು ಕರ್ಚೀಫ್ ತಗೊಂಡು ಒರ್ಸ್ಕೊಂಡ್ ಬಂದಿರ್ತಾಳೆ. ಇಷ್ಟಪಟ್ಟ ರೊಟ್ಟಿ ಕೈ ಜಾರಿ ತುಪ್ಪಕ್ಕೆ ಬೀಳೋ ಹಾಗೆ ಈಗ ಅವಳು ಇಷ್ಟಪಟ್ಟಿರೋ ಹುಡುಗ ಅವಳ ಮನೇಲೆ ಹೋಗಿ ಕೂತ್ಕೊಂಡ್ಬಿಟ್ಟಿದ್ದಾನೆ. ಅಷ್ಟು ಬೇಗ ಅವಳು ನಿನಗೆ ಅವಳನ್ನ ಬಿಟ್ಕೊಟ್ಬಿಡ್ತಾಳ, ಅಥವಾ ನೀನ್ ಹೋದೆ ಅಂತ ನಾಗಾರ್ಜುನನ್ನ ತಾಂಬೂಲ ತಟ್ಟೆಲಿಟ್ಟು ನಿನಗೆ ಕೊಟ್ಬಿಡ್ತಾಳ? ಫ್ಯಾಮಿಲಿನೇ ದಂಡೆತ್ ಹೋದ್ರು, ದಿಕ್ಕಗಳಿಂದ ದಾಳಿ ಮಾಡಿದ್ರು ಅವಳ ಕೇರೆ ಅನ್ನಲ್ಲ. ನಮ್ಮಿಂದ ಅವಳನ್ನ ಏನು ಮಾಡ್ಕೊಳ್ಳೋದಕ್ಕಾಗಲ್ಲ, ಅಂತ ತಾಕತ್ ಅವಳದು. ಹೌದು, ಶ್ರಾವಣಿ ತುಂಬಾನೇ ತಾಕತ್ತಿರೋ ಹುಡುಗಿ, ಅದರಲ್ಲಿ ಎರಡು ಮಾತಿಲ್ಲ. ಹಾಗೇನೆ ಈ ಕವಿತಾಗೂ ಒಂದು ತಾಕತ್ತಿದೆ, ಅದನ್ನ ನೀವೆಲ್ಲರೂ ಇನ್ನರ್ಧ ಗಂಟೆಲಿ ನೋಡ್ತೀರ. ಏನಾಗ್ಬಿಡುತ್ತೆ ಇನ್ನರ್ಧ ಗಂಟೆಲಿ? ಪ್ರಳಯ ಆಗ್ಬಿಡುತ್ತಾ, ಇಲ್ಲ ಸುನಾಮಿ ಬಂದು ಅಪ್ಪಳಿಸ್ಕೊಂಡ್ಬಿಡುತ್ತಾ? ಎರಡೂ ಅಲ್ಲ, ನಾಗಾರ್ಜುನ್ ಬರ್ತಾನೆ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಕರ್ಪೂರದ ಗೊಂಬೆ, ಕರ್ಪೂರದ ಗೊಂಬೆ. ಹೌದು, ನಾಗಾರ್ಜುನ್ ಮನೆಗೆ ವಾಪಸ್ ಬರ್ತಾನೆ. ವಾಟ್? ಇನ್ನು ಅರ್ಧ ಗಂಟೆಲಿ ನಾಗಾರ್ಜುನ ಮನೆಗೆ ಬರ್ತಾನ? ಕವಿತಾ, ಇನ್ ಕನ್ಸ್ ಕಾಣ್ತಾ ಇದ್ಯಾ? ಕೇಳಿದ್ಯಾ ಬಿಂದು ಕವಿತಾ ಹೇಳ್ತಾ ಇರೋದ್ನ? ಒಳ್ಳೆ ಜೋಕ್ ಅಲ್ವಾ? ನನ್ಗಂತೂ ನಗು ತಡೆಯಕ್ ಆಗ್ತಾ ಇಲ್ಲ. ನಗರಿ ನಗರಿ, ಎಷ್ಟು ನಗ್ತೀರ ನಗರಿ. ಇನ್ನು ನಗೋದಕ್ಕೆ ಸಾಧ್ಯ ಇರೋದು ಅರ್ಧ ಗಂಟೆ ಮಾತ್ರ. Just 30 minutes. ಇನ್ನು 30 ನಿಮಿಷ ಕಳೆದು ಗಡಿಯಾರದ ದೊಡ್ಡ ಮುಳ್ಳು ಬಂದು 12ಕ್ಕೆ ಮುಟ್ಟು ಅಂದ್ರೆ ನಿಮ್ಮ ಈ ನಗು ತಾನಾಗ್ ತಾನೇ ನಿಂತು ಹೋಗುತ್ತೆ. ಕೊನೆ ಇರದ ವಿಜಯದ ನಗು ನಂದಾಗಿರುತ್ತೆ. ಅಂದ್ರೆ ನಾಗಾರ್ಜುನ ಬಂದೇ ಬರ್ತಾನೆ ಅನ್ನೋ ಕಾನ್ಫಿಡೆನ್ಸ್ ನಿನ್ಗೆ? ಎಸ್, ಕವಿತಾ ಅಂದ್ರೆ ಕಾನ್ಫಿಡೆನ್ಸ್, ಕಾನ್ಫಿಡೆನ್ಸ್ ಅಂದ್ರೆ ಕವಿತಾ. ಅಲ್ವೇ? ಅಪ್ಪ ಅಜ್ಜಿ ಇಬ್ರು ಹೋಗಿ ಬರಿಗೇಲೆ ಬಂದ್ರು, ನೀನು? ನಾನೇ ಬೇರೆ, ನನ್ನ ಸ್ಟೈಲೇ ಬೇರೆ. ಎಲ್ಲೋದ್ರೆ ಬಾಲ್ ಗೋಲಾಗತ್ತೆ ಅನ್ನೋ ಗುಟ್ಟು ಈ ಕವಿತಾಗೆ ಚೆನ್ನಾಗಿ ಕರಗತಾಗಿ ಹೋಗಿದೆ. ಕರತಲ ಮಲಕ ನೋಡೋಣ. ನೋಡ್ತಿರಲ್ಲ, ಕರ್ಪೂರದ